ಜೈ ಗುರುದತ್ತ. ನಾವು ಈ ಕೋತಿಗಳ ಕಥೆ ಹೇಳ್ಕೊತಾ ಇದ್ದೀವಲ್ಲ, ಹೀಗಿರುವಾಗ ರಥಾಂತರ ಕಲ್ಪ ಬಂತು. ಸಾಕ್ಷಾತ್ ದೈವ ರೂಪದಲ್ಲಿದ್ದರೂ ಕೂಡ ವಾಯುದೇವ ಒಳಗಿನ ಕಾವನ್ನು ಭರಿಸೋದಕ್ಕಾಗದೆ ಬಾಧೆ ಪಡ್ತಾ ಬಗ್ಗಿ ನಡೀತಾ ಇದ್ದ. ಒಂದು ದಿನ ವೃಷಭಾಚಲದಲ್ಲಿ ಹಾಗೆ ತಿರುಗಾಡ್ತಾ ಇದ್ದಾಗ ಸುಕನ್ಯಾ ಅಂತಕ್ಕಂಥ ಗಂಧರ್ವ ಕನ್ಯೆ ಅಲ್ಲಿಗೆ ಬರ್ತಾಳೆ. ತುಂಬು ಯವನದಿಂದ ಕಂಗೊಳ್ತಾ ಇರತಕ್ಕಂಥ ಆ ಯುವತಿ ವಾಯುದೇವನ ಪರದಾಟವನ್ನು ನೋಡ್ತಾಳೆ. ಅವಳು ಕೂಡ ತಮಾಷೆ ಆಗಿಬಿಡುತ್ತಂತೆ. ತಾನು ಅವನ ಹಾಗೆ ನಟಿಸ್ತಾ ಕೋತಿ ಹಾಗೆ ಆಡೋದಕ್ಕೆ ಶುರು ಮಾಡ್ತಾಳೆ. ಎಲ್ಲಿಂದೆಲ್ಲಿಗೆ ಕಥೆ ನೋಡಿ ಬರ್ತಾ ಇದೆ. ಸೃಷ್ಟಿ ಪರಮೇಶ್ವರನ ಒಂದು ಸಂಕಲ್ಪ ಅಪಾರವಾದಂಥದ್ದು. ಮೊದಲೇ ಬಾಧೆಯಿಂದ ನರಳ್ತಾ ಇರತಕ್ಕಂಥ ವಾಯುದೇವನಿಗೆ ಅವಳ ಕಪಿಚೇಷ್ಟೆಯನ್ನು ನೋಡಿ ವಿಪರೀತ ಕೋಪ ಬಂತು. ಅವಳನ್ನೇ ದುರ್ಗುಟ್ಕೊಂಡು ನೋಡ್ತಾನೆ, ಶಾಪ ಕೊಡೋದಕ್ಕೆ ಹೋಗ್ತಾನೆ. ಆಗ ಅವಳಲ್ಲಿ ಯಾವುದೋ ಒಂದು ಅಪೂರ್ವವಾದ ಸಾರ ಇರ್ತಕ್ಕಂಥದ್ದು ಅವನ ದೃಷ್ಟಿಗೆ ಗೋಚರ ಆಗುತ್ತೆ. ತಕ್ಷಣ ಅವನು, ಏ ಹುಡುಗಿ, ನನ್ನನ್ನೇ ಅಣಕಿಸ್ತಾ ಇದ್ದೀಯಲ್ವಾ, ನಾನು ಹೊರಲಾಗದ ಈ ಭಾರವನ್ನು ನೀನೇ ಹೊರಬೇಕಾಗ್ತದೆ, ಹುಷಾರಂತ ಜೋರಾಗಿ ಹೇಳಿಬಿಡ್ತಾನಂತೆ. ಈ ಮಾತನ್ನು ಕೇಳಿ ಆ ಹುಡುಗಿ ಪಕಪಕ ಅಂತ ನಗುತ್ತಾ, ಗಂಡಸಾಗಿದ್ದುಕೊಂಡು ತಿಂಗಳುಗಳಿಗೆ ತುಂಬಿರ್ತಕ್ಕಂಥ ಹೆಂಗಸರಾಗೆ ತಿರುಗಾಡ್ತಾ ಇದೆಯಲ್ಲ, ಇವತ್ತೋ ನಾಳೆನೋ ಪ್ರಸವ ಆಗಿ ಹೋಗ್ತಕ್ಕ ಹಾಗೆ ಕಾಣ್ತಾ ಇದೆ, ನಿನ್ನ ಭಾರವನ್ನು ನಾನೇನು ಹೊರತಕ್ಕಂಥದ್ದು ಅಂದ್ಲು. ಅವಳ ಮಾತನ್ನು ಕೇಳಿ ವಾಯುದೇವನಿಗೆ ಕೋಪ ಬಂತು. ಮತ್ತಷ್ಟು ಜಾಸ್ತಿ ಆಗಿಬಿಡುತ್ತೆ. ಹುಚ್ಚು ಹಿಡಿದ ಕಪಿ ಹಾಗೆ, ಕೂಗಾಡಬೇಡ, ಶೀಘ್ರದಲ್ಲೇ ನೀನು ಭೂಲೋಕದಲ್ಲಿ ಸುಂದರಾಂಗಿಯಾಗಿ ಹುಟ್ಟಿ ಕೋತಿ ಹಾಗೆ ಬದಲಾಗ್ತಾ ಇದೆಯಾ, ಆಗ ನೀನೇ ಕಾಡಿ ಬೇಡಿ ಈ ಭಾರವನ್ನು ಹೊರ್ತಾ ಇದೆಯಾ ಅಂತ ಶಾಪವನ್ನು ಕೊಡ್ತಾನೆ. ಇದು ವಾಯುದೇವನ ಶಾಪವೋ ವರನೋ ಅವನಿಗೆ ಗೊತ್ತಿಲ್ಲ ಒಟ್ಟಲ್ಲಿ. ಆದರೆ ಸುಕನ್ಯೆ ಮಾತ್ರ ಆ ಮಾತನ್ನು ಮನಸ್ಸಿಗೆ ಹಚ್ಕೊಳ್ಳದೆ ಪಕ್ಕಪಕ್ಕನೆ ನಗ್ತಾ ಅಲ್ಲಿಂದ ಹೊರಟೋದ್ಲು. ಮುಂದಿನ ಜನ್ಮಕ್ಕಾದರೂ ನಿನಗಾಗತ್ತೆ ಅಂತ. ಮುಂದೆ ವಾಯುದೇವನ ಶಾಪಕ್ಕೆ ಯಾವ ರೀತಿ ಗುರಿಯಾದಳು ಅಂತಕ್ಕಂಥ ಬಗ್ಗೆ ನಾವು ಇನ್ನು ಮುಂದೆ ನಾವಿನ್ನೂ ಚೆನ್ನಾಗಿ ತಿಳ್ಕೋಣ. ಈ ವಾಯುದೇವನನ್ನು ಅಣಕಿಸಿ ಅವನ ಶಾಪಕ್ಕೆ ಗುರಿಯಾದ ಸುಕನ್ಯೆಗೆ ಸ್ವಲ್ಪ ಸಮಯದಲ್ಲೇ ಅವಳ ಗಂಧರ್ವ ಲೋಕದ ಆಯಸ್ಸು ಮುಗಿದೋಯ್ತು. ಅವಳು ಭೂಲೋಕದಲ್ಲಿ ಸಾಧ್ಯ ಅಂತಕ್ಕಂಥ ಕನ್ಯೆಯಾಗಿ ಹುಟ್ಟಿ ಕಶ್ಯಪ ಅಂತಕ್ಕಂಥ ಬ್ರಾಹ್ಮಣನಿಗೆ ಹೆಂಡತಿ ಆಗ್ತಾಳೆ. ಆ ದಂಪತಿಗಳು ನಿರಂತರವಾದ ತಪೋಮಯ ಜೀವನ ನಡೆಸ್ತಾ ಇರ್ತಾರೆ. ಆದರೆ ಎಷ್ಟು ದಿನ ಆದರೂ ಆ ದಂಪತಿಗಳ ಸಂತಾನ ಭಾಗ್ಯ ಕೂಡ ಕೂಡಿ ಬರಲೇ ಇಲ್ವಂತೆ. ಸಂತಾನಾರ್ಥವಾಗಿ ಅವರಿಬ್ಬರು ಕೂಡ ಕೈಲಾಸ ಪರ್ವತಕ್ಕೆ ಹೋಗಿ ಕಠಿಣ ದೀಕ್ಷೆಯಿಂದ ಶಿವನನ್ನು ಕುರಿತು ತಪಸ್ಸು ಮಾಡ್ತಾರೆ. ಕಶ್ಯಪನ ತಪಸ್ಸನ್ನು ಎಷ್ಟು ತೀವ್ರವಾಗಿತ್ತು ಅಂದರೆ ಅಗ್ನಿದೇವ ವಾಯುದೇವರು ಕೂಡ ತಾವಾಗಿಯೇ ಬಂದವನಿಗೆ ಸೇವೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ತಪಸ್ಸಿನ ಪ್ರಭಾವ, ನಾವು ಪುರಾಣಗಳಲ್ಲಿ ತಪಸ್ಸಿನ ಪ್ರಭಾವ ಅಂದರೆ ಇಡೀ ಲೋಕವನ್ನೇ ಸುಟ್ಟುಬಿಡ್ತಿದೆ ಅಂತ ಹೇಳ್ತಿರ್ತೀವಿ. ಅಂಥ ತೀಕ್ಷ್ಣವಾಗಿರುತ್ತದು. ದೀರ್ಘಕಾಲದ ನಂತರ ಶಿವನು ಅವನಿಗೆ ಪಂಚಮುಖನಾಗಿ ದರ್ಶನ ಕೊಡ್ತಾನೆ. ನಿನಗೇನು ವರ ಬೇಕೋ ಕೋರ್ಕೋ ಅಂತ ಹೇಳ್ತಾನೆ. ಆ ವೃದ್ಧ ಬ್ರಾಹ್ಮಣ, ನೀನೇ ನನಗೆ ಮಗನಾಗಿ ಹುಟ್ಟು ಅಂತ ಕೇಳ್ಕೊಳ್ತಾನೆ. ಶಿವನ್ ನಗುತ್ತಾ, ಈ ಜನ್ಮ ಆಗೋಯ್ತು ನಿನಗೆ, ಬರುವ ಜನ್ಮದಲ್ಲಿ ಹನುಮಂತ ಅಂತಕ್ಕಂಥ ಹೆಸರಿನಿಂದ ನಿನಗೆ ನಾನು ಮಗನಾಗಿ ಹುಟ್ಟುತ್ತಾ ಇದ್ದೆ, ಬಿಡು ಅಂತ ಹೇಳ್ತಾನೆ.
ಇದು ಕೆಲವರು ಶಾಪವು ವರವಾಗಿ ಆಗ್ತಾ ಇರುತ್ತಲ್ಲ. ಜೈ ಗುರುದತ್ತ.